ಬೇಕಾಗಿರೋದು ನಮ್ಮ ಮಗಳಿಗೆ ನಂಬಿಕೆ ಬರಬೇಕು ಅಷ್ಟೇ. ಈಗ ನಾವು ಯಾರು ಎಷ್ಟೇ ಏನೇ ಮಾತಾಡಿದ್ರು ಅದರಿಂದ ಅವಳು ನಂಬಿಕೆ ಬರಲ್ಲ. ಅವಳಿಗೆ ನಂಬಿಕೆ ಬರೋಂಥ ಕೆಲಸ ನಾನು ಮಾಡಲೇಬೇಕು, ಅದು ಅನಿವಾರ್ಯ. ನಾನು ಮಾಡ್ತೀನಿ ಅಷ್ಟೇ. ಅಳಿಯಂದ್ರೆ 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 ಶಾಸ್ತ್ರಿಗಳೇ, ಏನಿದೆಲ್ಲ? ಇದೇನಿದೆ ಶಾಸ್ತ್ರಿಗಳೇ? ಏನಾದ್ರೂ ಪೂಜೆ ಮಾಡಕ್ ಹೊರಟಿದ್ದೀರಾ? ಯಾಕೆ ಅರ್ಶನ ಕುಂಕುಮ, ಕೃಷ್ಣನ ವಿಗ್ರಹ, ಏನಿದೆಲ್ಲ? ನೋಡಿಮ್ಮ, ನನಗೆಲ್ಲದಕ್ಕಿಂತ ಮುಖ್ಯ ನನ್ನ ಮಗಳ ನಂಬಿಕೆ. ಅವಳಿಗೆ ಈ ಮನೇಲಿರೋದು ಅಳಿಯಂದ್ರ ಅಲ್ಲ ಅನ್ನೋ ಅನುಮಾನ ಐತೆ. ಅವಳ ಅನುಮಾನ ಪರಿಹಾರ ಆಗಬೇಕು ಅಂದರೆ ನನಗೆ ಉಳಿದಿರೋದು ಇದೊಂದೇ ಮಾರ್ಗ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಅಂದ್ರೆ ನೀವು ನಿಮ್ಮ ಮಗಳ ತಳಕ್ ಕುಳಿತಿದ್ದೀರಾ ಅಂತ ಆಯ್ತು. ಇದೆಲ್ಲ ಏನ್ ಶಾಸ್ತ್ರಿಗಳೇ? ಅನುಮಾನ ಪರಿಹಾರ ಆಗೋದು ಮುಖ್ಯ. ಇದನ್ನು ಮುಟ್ಟಿ ಪ್ರಮಾಣ ಮಾಡೋದ್ರ ಮೂಲಕ ಅವರು ಈ ಮನೆ ಮಗ ಹೌದು ಅಲ್ವನ ಸತ್ಯಾಸತ್ಯತೆಯನ್ನು ಎಲ್ರಿಗೂ ತಿಳಿಲಿನ ಉದ್ದೇಶ ಅಷ್ಟೇ. ಶಾಸ್ತ್ರಿಗಳೇ, ಹುಚ್ಚು ನಿಮ್ಮ ಮಗಳಿಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಎಲ್ರಿಗೂ ಇದೆ ಅಂತ ಅನ್ಕೋತೀನಿ. ಅಲ್ಲ ರೀ, ಮನೆ ಮಗನ ಮಗ ಅಲ್ಲ ಅಂತ ಹೇಳ್ಕೊಟ್ಟಿದ್ದೀರಲ್ಲ ನೀವು. ಶಾಸ್ತ್ರಿಗಳೇ, ಇದೇನ್ ಮಾಡಕ್ ಹೊರಟಿದ್ದೀರಾ ನೀವು? ಇದನ್ನೇನಾದ್ರೂ ನಮ್ಮ ವಿಷಯ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೋತಾನೆ ಗೊತ್ತಾ? ಈಗಾಗ್ಲೇ ರಾಧಿಕಾ ಅವನು ನನ್ನ ಗಂಡನೇ ಅಲ್ಲ ಅಂತ ದೂರ ತಳ್ಳಿದಾಳೆ. ಈ ಸಮಯದಲ್ಲಿ ನೀವು ಹೀಗೆ ಮಾಡಿದ್ರೆ ಅವನಿಗೆ ಎಷ್ಟು ನೋವಾಗೋದಿಲ್ಲ ಹೇಳಿ? ದಯವಿಟ್ಟು ಕ್ಷಮಿಸಿ. ಈ ವಿಚಾರದಲ್ಲಿ ನಾನು ಅಸಹಾಯಕ. ನನಗೆ ನನ್ನ ಮಗಳ ನಂಬಿಕೆ ಮುಖ್ಯ. ಅವಳ ನಂಬಿಕೆಗೋಸ್ಕರ ನಾನು ಈ ಕೆಲಸ ಮಾಡಲೇಬೇಕಾಗಿದೆ. ದಯವಿಟ್ಟು ತಾವ್ಯಾರೂ ತಪ್ಪು ತಿಳ್ಕೊಬೇಡಿ. ಒಪ್ಪಲಿಲ್ಲ ಅಂದ್ರೆ ಮಗಳನ್ನ ಮನೆ ಕರ್ಕೊಂಡೋಗಿ. ನಾನ್ ಯಾಕೆ ಹೋಗ್ಲಿ ಮಾವ? ಇದು ನನ್ನ ಗಂಡನ ಮನೆ. ನನ್ ಗಂಡ ಯಾರು ಅನ್ನೋದು ನನಗೆ ಗೊತ್ತಾಗಲ್ವಾ? ಹಾ, ಹಾಗೆ ನಮ್ ವಿಷಯ ಹೌದು ಅಲ್ವ ಅಂತ ನಮಗೂ ಗೊತ್ತಾಗುತ್ತೆ. ನಾವೇನ್ ದಡ್ರಲ್ಲ. ಯಾರು ಏನೇ ಹೇಳಿದ್ರು ಅಷ್ಟೇ. ಅವನನ್ನ ನನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ ರಾಧಿಕಾ, ಅವನು ನಿನಗೆ ವಿಷಯ ಅಲ್ಲ ಅಂತ ಅನ್ಸಿದ್ರೆ ಅದು ನಿನ್ನ ಕರ್ಮ, ನಾವೇನು ಮಾಡಕ್ಕಾಗಲ್ಲ. ನೋಡಿ ಶಾಸ್ತ್ರಿಗಳೇ, ಹುಚ್ಚು ಹಿಡಿದು ನಿಮ್ಮ ಮಗಳ ಮಾತು ಕಟ್ಕೊಂಡು ಈ ಮನೆಯಲ್ಲಿ ಅನಾಚಾರ ನಡೆಯೋದಕ್ಕೆ ನಾವ್ಯಾರು ಬಿಡಲ್ಲ. ನೋಡಿ, ದಯವಿಟ್ಟು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರಮಾಣ ಮಾಡಿ ನಿಮ್ಮ ಹತ್ರ ಪ್ರಮಾಣ ಪತ್ರ ತಗೊಳ್ಳೋ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಸತ್ಯ ಕೇವಲ ಪ್ರಮಾಣ ಮಾಡೋದ್ರಿಂದ ಗೊತ್ತಾಗಲ್ಲ ರಾಧಿಕಾ.
ಪ್ರಮಾಣ ಮಾಡಿ ಜಗತ್ತು ಸತ್ಯನೇ ಹೇಳುತ್ತೆ ಅಂತ ಹೇಗೆ ನಂಬ್ತೀಯ? ವಿಶು, ರಾಧಿಕಾ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ನೀನು ಅವಳ ಮಾತನ್ನ ಗಂಭೀರವಾಗಿ ತಗೋಬೇಡ. ತಗೊಳ್ದೆ ಹೇಗಿಲ್ಲಣ್ಣ. ನಿಮ್ಗೆಲ್ಲ ಬೇಸರ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಧಿಕಾ ನನ್ನ ತಿರಸ್ಕಾರ ಮಾಡಿದ್ರು ಕೂಡ ನಗ್ದಗ್ತಾ ಇದ್ದೀನಿ. ಆದ್ರೆ ನನ್ನ ಮನಸ್ಸಿಗೆ ತುಂಬಾ ಸಂಕಟ ಆಗ್ತಿದೆ ಅಣ್ಣ. ನನ್ನ ರಾಧಿಕಾ ನನ್ನನ್ನೇ ಬೇಡ ಅಂತ ತಳ್ಳಿದ ಮೇಲೆ ನಾನು ಈ ಭೂಮಿ ಮೇಲೆ ಬದುಕಿದ್ದು ಸತ್ತ ಹಾಗೆ ಅಣ್ಣ, ಬದುಕಿದ್ದು ಸತ್ತ ಹಾಗೆ. ರೀ, ಇದೆಲ್ಲ ಬೇಡ ರೀ. ರೀ, ಸಾಕು, ಇದನ್ನೆಲ್ಲ ನಿಲ್ಲಿಸ್ಬಿಡಿ. ಬೇಡ ಅತ್ತೆ. ಈಗೇನು ಇವಾಗ? ನಾನು ಪ್ರಮಾಣ ಮಾಡ್ಬೇಕಷ್ಟೇ ತಾನೆ? ಮಾಡ್ತೀನಿ. ಬನ್ನಿ. ನಿದ ಧರಿ ನಿಜ ಸರಿ ಗರಿ ದ ರಿ 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 ನಿ 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 ದ ಮ ದ ನಿ ಗರಿ ಸ ದ ಸರ್ಗ ನಿದರಿ ದರ್ಜ ಸರ್ಗ ನಿದರಿ ದರ್ಜ ಸರ್ಗ ನಿದರಿ ದರ್ಜ ಗರಿ ಸ ದ ರಿ 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 ಗ ರಿ ರಿ ನಿ ನಿ ದ ಮ ದ ನಿ ಗರಿ ಸ ದ ಮ ಬ ದ ಬ ಗ ಗ ಮ ಬ ಗ ರಿ ರಿ ಗ ಮ ಗರಿ ಸ ದ ರಿ ರಿ ನಿ ನಿ ರಿ ರಿ ದ ದ ರಿ ರಿ ಮ ದ ದ ರಿ ನಿ ಸ ರಿ ಗರಿ ಸ ದ ನಿ ಸ ದ ಸ. ನಾನೇ ಧರ್ಮಾಧಿಕಾರಿ. ಇದು ನನ್ನ ಮನೆ. ರಾಧಿಕಾ ನನ್ನ ಹೆಂಡತಿ. ನನ್ನ ಮಾತು ಸುಳ್ಳಾಗಿದ್ರೆ ನಾನು ನಂಬಿರೋ ಶ್ರೀಕೃಷ್ಣ ಪರಮಾತ್ಮ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಲಿ, ನಾನು ಅನುಭವಿಸೋದಕ್ಕೆ ಸಿದ್ಧ. ಶಾಸ್ತ್ರಿಗಳೇ, ಈಗೇನಂತೀರಾ ಹೇಳಿ? ಸೀತೆ ಅಗ್ನಿ ಪ್ರವೇಶ ಮಾಡಿದ ಹಾಗೆ ನಮ್ಮ ವಿಶ್ವಗೆ ಇನ್ನೇನಾದರೂ ಪರೀಕ್ಷೆಗಳಿವೆಯಾ? ಮಗಳ ವಿಷಯದಲ್ಲಿ ನೀವು ಇಷ್ಟೊಂದು ಕುರುಡು ಅಂತ ನಾವೆಲ್ಲ ಅನ್ಕೊಂಡಿರ್ಲಿಲ್ಲ. ಚಿಕ್ಕಪ್ಪ, ಮಾವನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ರಾಧಿಕನ್ ದುಃಖ ನೋಡಕ್ಕಾಗದೆ ಹೀಗೆ ಮಾಡಿದಾರಷ್ಟೇ. ಮಾವನ್ ಮನ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾವ, ನೀವೇನು ಚಿಂತೆ ಮಾಡಬೇಡಿ. ರಾಧಿಕಂಗೆ ನಾನು ಸಮಾಧಾನ ಮಾಡ್ತೀನಿ.
ಈಗ ನಿನಗೆ ನೆಮ್ಮದಿ ಆಯ್ತಾ ರಾಧಿಕಾ? ಎಲ್ರ ಮುಂದೆ ಪ್ರಮಾಣ ಮಾಡೋ ಹಾಗಾಯ್ತಲ್ಲ. ಈಗ ನಿನಗೆ ಖುಷಿ ಸಿಗ್ತಾ ಇದೆಯಾ? ಇದೆಲ್ಲ ಯಾಕೆ ರಾಧಿಕಾ? ನಮ್ಮಿಬ್ಬರ ಮಧ್ಯೆ ಎಂತ ದೂರ ಬೇಕಾ ಹೇಳು? ನಿನ್ ಮಿಷನ್ ನೀನ್ ದೂರ ತಳ್ಳಿದ್ರೆ ಹೇಗೆ ರಾಧಿಕಾ? ನಾನು ಎಲ್ರ ಮುಂದೆ ಪ್ರಮಾಣ ಮಾಡೋ ಅವಶ್ಯಕತೆ ಇರ್ಲಿಲ್ಲ ರಾಧಿಕಾ. ನೀನು ನಂಬಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಹಾಗೆ ಮಾಡಿದೆ ಅಷ್ಟೇ. ನಮ್ಮಿಬ್ರು ಪ್ರೀತಿ ಮಧ್ಯೆ ಈ ಆಣೆ ಪ್ರಮಾಣ ಎಲ್ಲ ಬೇಕಾ ರಾಧಿಕಾ? ನನ್ನ ಮಾತು ಕೇಳು ರಾಧಿಕಾ. ರಾಧಿಕಾ ಪ್ಲೀಸ್, ನೀನು ನನಗೆ ಹೇಳಲೇಬೇಕು. ನೀನು ಯಾಕೆ ನಾನು ನಂಬ್ತಾ ಇಲ್ಲ? ನೋಡು, ಕೈ ಬಿಡು. ಇಲ್ಲ ರಾಧಿಕಾ, ನೀ ನನ್ನ ಪ್ರಶ್ನೆಗೆ ಉತ್ತರ ಕೊಡೋರ್ಗು ನಾನು ನಿನ್ನ ಕೈ ಬಿಡಲ್ಲ. ಬೇಡ, ಹೇಳ್ದಷ್ಟು ಕೇಳು, ಕೈ ಬಿಡು. ಇಲ್ಲ ಇಲ್ಲ ಇಲ್ಲ. ಇನ್ನೊಂದ್ಸರಿ ನನ್ನ ಹತ್ರ ಬಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಯಾಕೆ ಇಂಥ ಶಿಕ್ಷೆ ಕೊಡ್ತಿದ್ಯಾ ರಾಧಿಕಾ? ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ? ನನ್ ಗಂಡ ಅಂತ ಹೇಳ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ಯಲ್ಲ, ಇದು ನೀನ್ ಮಾಡ್ತಿರೋ ಪಾಪ. ಏನ್ ಮಾಡ್ತಿದ್ಯಾ, ಏನ್ ಮಾತಾಡ್ತಾ ಇದೀಯ ಅನ್ನೋ ಪ್ರಜ್ಞೆ ಇದೆಯಾ ನಿನ್ಗೆ? ನಾನು ನನ್ನ ವಿಷಯಕ್ಕೋಸ್ಕರ ಜೀವ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದೀನಿ. ನನ್ ಪ್ರೀತಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡು, ದಯವಿಟ್ಟು ಇಲ್ಲಿಂದ ಹೊರಟೋಗು. ಇನ್ ಯಾವತ್ತೂ ನನ್ನ ಕಣ್ಣು ಮುಂದೆ ನಿಲ್ಬೇಡ. ರಾಧಿಕಾ, ನನಗೆ ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ ರಾಧಿಕಾ? ನನಗೆ ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಯಾಕೆ ಇಷ್ಟು ಮನ್ಸಿಗೆ ಗಾಯ ಮಾಡ್ಕೊಂಡಿದ್ಯಾ? ನನ್ನ ಪ್ರೀತಿನ ಕಂಡಿಡಿಯಕ್ಕೆ ಆಗದಿರೋಷ್ಟು ಬಲಹೀನ ಮನ್ಸೋಳ ನೀನು. ನಿನ್ ವಿಷುನೇ ನಿನ್ ಕಣ್ಮುಂದೆ ಬಂದ್ರು ಗುರ್ತು ಹಿಡಿಯೋಕೆ ಆಗದೆ ಇರೋಷ್ಟು ಬದಲಾಗಿದೆಯಾ ನೀನು. ನಾನು ನನ್ನ ಮನಸ್ಸು ಹೇಳ್ದಾಗ ಕೇಳ್ಕೊಂಡು ಬದುಕೊಳ್ಳು. ನನ್ನ ಮನಸ್ಸು ಹೇಳ್ತಿದೆ ಅವ್ರೆಲ್ಲೂ ಹೋಗಿಲ್ಲ, ಇವತ್ತೆಲ್ಲ ನಾಳೆ ವಾಪಸ್ ಬಂದೇ ಬರ್ತಾರೆ ಅಂತ. ಅದೇ ನಂಬಿಕೆ ಮೇಲೆ ಇವತ್ತಿನವರೆಗೂ ನಾನು ಕಾಯ್ತಾ ಇದ್ದೀನಿ. ಇನ್ ಮುಂದೇನು ಕಾಯ್ತಾನೆ ಇರ್ತೀನಿ. ನನ್ನ ಮನಸ್ಸು ಹೇಳ್ತಿದೆ ನೀನು ನನ್ನ ವಿಷಯ ಅಲ್ಲ ಅಂತ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಇವತ್ತೆಲ್ಲ ನಾಳೆ ನಾನು ಯಾರು ಅಂತ ಗೊತ್ತಾಗತ್ತೆ ರಾಧಿಕಾ. ನನ್ನ ಪ್ರೀತಿ ಬೆಲೆ ನಿನಗೆ ಅರ್ಥ ಆಗೇ ಆಗತ್ತೆ. ಪ್ರೀತಿ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ರಾಧಿಕಾ. ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅವ್ರು ನನಗೆ ಸಿಗ್ತಾರೆ ಅನ್ನೋ ನಂಬಿಕೆನಲ್ಲಿ ಪ್ರಾಣ ಬಿಡ್ತೀನಿ ಹೊರತು ನಿನ್ನನ್ನ ನನ್ನ ವಿಷಯ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನನ್ನ ಪ್ರೀತಿ ಯಾವುದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನೀನ್ ಈ ಮನೆಗೆ ಬಂದಿರೋ ಉದ್ದೇಶ ಆಸ್ತಿ, ಅಂತಸ್ತು, ಹಣ, ಒಂದ್ ವೇಳೆ ಅದು ನಿನಗೆ ಸಿಕ್ಕರೂ ಸಿಗ್ಬೋದು. ಆದ್ರೆ ನನ್ನ ಪ್ರೀತಿ ಯಾವತ್ತಿದ್ರೂ ನನ್ನ ವಿಷಯಕ್ಕೆ ಮಾತ್ರ. ಅದು ನೀನ್ ಮರಿಬೇಡ.
ಅಂದರೆ ನೀನು ನನ್ನ ನಂಬಲ್ವ ರಾಧಿಕಾ? ನಾನು ಆ ಕೃಷ್ಣನ ನಂಬಿರೋಳು. ಆ ಕೃಷ್ಣ ಹೇಗೆ ನಡೆಸ್ತಾನೋ ನಾನು ಹಾಗೆ ನಡೀತೀನಿ. ನಾನು ನಿನ್ನನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಕೃಷ್ಣನ ನಾನು ಕೂಡ ನಂಬಿದ್ದೀನಿ ರಾಧಿಕಾ. ಅವ್ನು ನನಗೆ ಕೂಡ ಮೋಸ ಮಾಡಲ್ಲ ಅಂತಾನೆ ನಂಬಿದ್ದೀನಿ. ಅವ್ನು ತೋರಿಸಿದ ದಾರಿಲೇ ನಾನು ಕೂಡ ನಡೀತೀನಿ. ನೀನು ಒಪ್ಪೋರ್ಗು ನಾನು ಕಾಯ್ತೀನಿ. ಒಂದು ವೇಳೆ ಕಾಯೋದೇ ನನ್ನ ಹಣೆ ಬರ ಆದರೆ ನೀನು ಸಿಗೋವರೆಗೂ ಕಾಯ್ತಾನೆ ಇರ್ತೀನಿ. ಶಾಸ್ತ್ರಿಗಳು ಹಿರಿಯರು ತಿಳಿದವರು. ಅದೊಂದೇ ಉದ್ದೇಶದಿಂದ ಅವರಿಗೆ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದು. ಇಲ್ಲ ಅಂದಿದ್ರೆ ಅವ್ರ ವಯಸ್ಸು ನೋಡದೆ ದಯವಿಟ್ಟು ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಾ ಇದ್ದೆ. ವಿಷ್ಣು, ಯಾಕೋ ಅವ್ರ ಮೇಲೆ ಇಷ್ಟೊಂದು ರೇಗಾಡ್ತೀರಿ? ಅವ್ರು ಏನಾದರೂ ಕೇಳಿಸ್ಕೊಂಡ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಆಗಿದ್ದಾಗೋಯ್ತು, ಬಿಟ್ಬಿಡು. ಹಾಗಲ್ಲಮ್ಮ, ಆ ಶಾಸ್ತ್ರಿಗಳು ಆಣೆ ಪ್ರಮಾಣ ಮಾಡೋ ಲೆವೆಲ್ಗೆ ಇಳಿದ್ಬಿಟ್ರಲ್ಲ. ಅಷ್ಟಕ್ಕೂ ಅವರಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ಮಗಳ ಮೇಲೆ ಮಮಕಾರ ಇದ್ದಿದ್ರೆ ಅದನ್ನ ಮಧುರಾಪುರದಲ್ಲಿ ಇಟ್ಕೋಬೇಕಾಗಿತ್ತು, ಧರ್ಮಾಧಿಕಾರಿ ಮನೆಯಲ್ಲ. ಮಗಳ ಮೇಲಿನ ಮಮಕಾರದಿಂದ ಅವ್ರೇನೋ ಹೀಗೆ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಆದ್ರೆ ವಿಶು ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅಂತ ಯೋಚನೆ ಮಾಡೋದು ಬೇಡವಾ? ನಾವೆಲ್ಲ ರಾಧಿಕನ ಮುದ್ದು ಮಾಡಿದೆ ತಪ್ಪಾಗೋಯ್ತು. ಅವಳ ಹುಚ್ಚು ಹೆಚ್ಚಾದಾಗ್ಲೇ ಅವಳನ್ನ ಕರ್ಕೊಂಡು ಹೋಗಿ ತವ್ರ ಮನೆಯಲ್ಲಿ ಬಿಟ್ಟು ಬರ್ಬೇಕಾಗಿತ್ತು. ಏನ್ ಮಾತು ಅಂತ ಆಡ್ತೀರಮ್ಮ? ಅಲ್ಲ, ತುಂಬ ಗರ್ಭಿಣಿಯನ್ನು ಹೋಗಿ ಆ ಹಳ್ಳಿನಲ್ಲಿ ಬಿಟ್ಟು ಬರೋಕ್ಕೆ ಸಾಧ್ಯನೇ ಹೇಳಿ? ಯಾರು ಹೆಚ್ಚು ಕಡಿಮೆ ಆದ್ರೆ ಏನ್ ಕತೆ? ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಈಗ ವಿಷು ಬಂದಾಯ್ತಲ್ಲ, ಅವನ ಪ್ರೀತಿ ಅವಳನ್ನ ಬದಲಾಯಿಸುತ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಬನ್ನಿ ಸರ್, ನಾವು ಬ್ಯಾಂಕಿಂದ ಬಂದಿದ್ದೀವಿ ಸರ್. ಬ್ಯಾಂಕಿಂದನಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ, ಏನು ವಿಷಯ? ಸರ್ಕಾರದಿಂದ ಮಠಕ್ಕೆ ಅನುದಾನ ಬಂದಿದೆ, ಅದಕ್ಕೆ ಧರ್ಮಾಧಿಕಾರಿಗಳ ಹತ್ರ ಸೈನ್ ಹಾಕಿಸ್ಕೊಳ್ಳೋಣ ಅಂತ ಬಂದ್ವಿ. ಧರ್ಮಾಧಿಕಾರಿಗಳು ತೀರ್ಕೊಂಡಿದ್ದಾರೆ. ಮುಂದಿನ ಧರ್ಮಾಧಿಕಾರಿಗಳು ನೇಮಕ ಆಗೋ ತನಕ ಈ ಫೈಲ್ ಹಾಗೆ ಉಳಿಯುತ್ತೆ ಅನ್ಕೊಂಡಿದ್ವಿ. ದಯವಿಟ್ಟು ಅವ್ರನ್ನ ಕರೆಸ್ತೀರಾ? ಅವ್ರನ್ನ ಸೈನ್ ಹಾಕಿದ್ರೆ ಮಠಕ್ಕೆ ಅನುದಾನ ಬಿಡುಗಡೆ ಆಗುತ್ತೆ. ವಿಶು, ವಿಶು, ಬಂದಮ್ಮ. ಬಾ ವಿಶು. ಏನಮ್ಮ? ವಿಷು, ಪ್ರತಿ ವರ್ಷ ನಮ್ಮ ಮಠಕ್ಕೆ ಸರ್ಕಾರದಿಂದ ಅನುದಾನ ಬರುತ್ತಲ್ವಾ, ಹಾಗೆ ಈ ವರ್ಷನೂ ಬಂದಿದೆ. ಅದಕ್ಕೆ ನಿಂದೊಂದು ಸೈನ್ ಬೇಕಾಗಿತ್ತಂತೆ, ನೋಡು. ಓ, ಒಳ್ಳೇದು, ಬನ್ನಿ ಕೊಡಿ ನೋಡೋಣ. ಇಲ್ಲಲ್ವಾ? ಅಲ್ಲ ಸರ್. ನಿಲ್ಸಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಇವರು ಧರ್ಮಾಧಿಕಾರಿ ವಿಶಾಲ್ ಭಾರದ್ವಾಜ್ ಅಲ್ಲ.
ಇವರು ವಿಶಾಲ್ ಭಾರದ್ವಾಜ್ ಅಲ್ವಾ? ಅಲ್ಲ, ನನ್ನ ಗಂಡನ ಹೆಸರು ಹೇಳ್ಕೊಂಡು ಈ ಮನೆ ಆಸ್ತಿನ ಹೊಡೆಯೋದಕ್ಕೆ ಅಂತಾನೆ ಬಂದು ಸೇರ್ಕೊಂಡಿದ್ದಾನೆ ಇವನು. ಜಾಗನ ಬೇರೆ ಯಾರೋ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರೀ. ಆದರೆ ಅದು ಯಾವತ್ತಾದ್ರೂ ಸಾಧ್ಯನಾ ಹೇಳಿ? ನಿಮ್ಮದೇ ರೂಪ ಅವನಿಗಿರ್ಬೋದು, ಆದರೆ ನನ್ನ ವಿಷು ಯಾರು ಅಂತ ನನಗೆ ಗೊತ್ತಾಗಲ್ವಾ? ಯಾರೋ ಉಪಾಯ ಮಾಡಿನೇ ಅವನ್ನ ಇಲ್ಲಿ ಕರೆಸಿರ್ಬೇಕು. ಅವ್ರ ಉದ್ದೇಶ ಧರ್ಮಾಧಿಕಾರಿಯಾಗಿ ಈ ಮನೆನ ಕೊಳ್ಳೆ ಹೊಡಿಬೇಕು ಅನ್ನೋದೇ ಆಗಿರುತ್ತೆ.